ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ರ್ಯಾಂಡ್ ಪ್ರಮೋಷನ್ಸ್ನ ನಾವು ಯಾವ ರೀತಿ ಪಡೆಯೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೆಲವೊಂದು ಆ್ಯಪ್ಗಳಿದೆ, ಆ ಆ್ಯಪ್ ಮುಖಾಂತರ ನಾವು ಪ್ರಮೋಷನ್ಸ್ನ ಪಡಿಬೋದು. ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಫ್ರೆಂಡ್ಸ್, ಇವಾಗ ನಿಮಗೆಲ್ರಿಗೂ ಕೂಡ ಡೌಟ್ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಯಾರಾದರೂ ಒಬ್ಬರು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂದರೆ, ಪ್ರಮೋಷನ್ ನೋಡ್ತಾ ಇದ್ದೀರಾ ಅಂದರೆ, ನಾನು ಈ ಒಂದು ವಸ್ತುನ, ಈ ಒಂದು ಪ್ರಾಡಕ್ಟ್ನ ನಾನು ಪ್ರಮೋಷನ್ ಮಾಡಬೇಕು, ಬಟ್ ಇವರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಇವಾಗ ನಾನು ತಿಳಿಸ್ಕೊಡ್ತೀನಿ. ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ, ಇಲ್ಲಿ ನೀವು ಈ ಒಂದು ಪ್ರಾಡಕ್ಟ್ನ ನಾನು ಇವಾಗ ನೋಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಕೇಳಿದರು, ಈ ಒಂದು ವಿಡಿಯೋ ಕಳಿಸಿದ್ರು ಅವರು, ನಾನು ಇದನ್ನು ಪ್ರಮೋಟ್ ಮಾಡಬೇಕು ಹೇಗೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಕೆಳಗಡೆ ನೋಡಿ ಫಾಲೋ ಅಂತ ಇದೆ ಅಲ್ವಾ, ಸೊ ಈ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ 2 ಆಪ್ಷನ್ ಕಾಣ್ತಾ ಇದೆ. ಕೊಲಾಬ್ರೇಟರ್ ಅಂತ ಇದೆ ಅಲ್ವಾ, ಸೊ ಈ ರೀತಿ ಇಲ್ಲಿ ಏನಿದೆ ಅಂದರೆ ನಿಮಗೆ ಕಾಣ್ತಾ ಇದೆ ನೋಡಿ, ಒಂದು ನಿಮಿಷ. ಇದೇನಿದೆ, ಇವಾಗ ನಾವು ನೋಡ್ತಾ ಇರೋರು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಬಿಟ್ಟು ಅವರು ರಿವ್ಯೂ ತೋರಿಸ್ತಾ ಇದ್ದಾರೆ, ಅಂದರೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೀವು ಮಾಡಬೇಕಲ್ವಾ, ಸೊ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಡಿಸ್ಕಿ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು, ಈ ಬ್ರ್ಯಾಂಡ್ ಕಂಪ್ನಿದು ಇದು ಪೇಜ್ ಇದೆ, ಓಕೆನಾ. ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ಒಂದು ಅವರ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬಂದುಬಿಡುತ್ತೆ. ಇದೇ ಅಂತಲ್ಲ, ಯಾರೇ ಪ್ರಮೋಟ್ ಮಾಡಿದ್ರು ಅವರ ಒಂದು ಪೇಜ್ ಮೇಲೆ ಎರಡೂ ಕೂಡ ಅಟ್ಯಾಚ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಬ್ರ್ಯಾಂಡ್ದು ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಫಾಲೋ ಮಾಡ್ಕೊಂಡ್ಬಿಟ್ಟು ನೀವು ಮೆಸೇಜ್ ಅಂತ ಇದೆ ನೋಡಿ, ಸೊ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮೆಸೇಜ್ ಮಾಡ್ಬೋದು, ಓಕೆನಾ. ನಂದು ಈ ಥರ ಪೇಜ್ ಇದೆ, ಇಷ್ಟು ಫಾಲೋವರ್ಸ್ ಇದ್ದಾರೆ, ನಾನು ಕೂಡ ಮಾಡ್ಬೋದು, ಪ್ರಮೋಷನ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನೀವು ಈ ರೀತಿ ಕೂಡ ಮಾಡ್ಬೋದು. ಅಥವಾ ಮೇಲ್ ಮಾಡ್ತಿದ್ರೆ ಇಲ್ಲಿ ಅವರು ಮೇಲ್ ಐ ಡಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಮೇಲ್ ಐ ಡಿ ಕೊಟ್ಟಿರ್ತಾರೆ, ನೀವು ಅದರಿಂದ ಕೂಡ ಮೇಲ್ ಮಾಡಿ ಪ್ರಮೋಷನ್ಸ್ನ ತೊಗೋಬೋದು, ಓಕೆನಾ. ಗೊತ್ತಾಯಿತು ಅನ್ಕೋತೀನಿ. ಇಲ್ಲಿ ನೋಡಿ ಎಷ್ಟು ಜನ ಇಲ್ಲಿ ಪ್ರಮೋಟ್ ಮಾಡಿದ್ದಾರೆ ಈ ಒಂದು ಪರ್ಸ್ನ, ಓಕೆನಾ. ಸೊ ನೋಡಿ, ಇವರೆಲ್ಲರೂ ಕೂಡ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋರೆ, ಓಕೆನಾ. ಸೊ ನೀವು ಕೂಡ ಈ ಥರ ಮಾಡ್ಬೋದು. ಡೌಟ್ ಇರುತ್ತೆ, ಸೊ ಹಾಗಾಗಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ಇದೇ ಅಂತಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ ಆಗಿದ್ದರೂ ಅವರ ಒಂದು ಪೇಜ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಯಾರು ಕೊಲಾಬ್ರೇಟ್ ಮಾಡಿದ್ದಾರೆ, ಸೊ 2 ಪೇಜ್ ಕಾಣಿಸುತ್ತೆ. ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಓಪನ್ ಮಾಡಿ ನೀವು ಕೂಡ ಪ್ರಮೋಷನ್ಸ್ಗೆ ಮೆಸೇಜ್ ಟೈಪ್ ಆಯಿತು. ಇನ್ನೊಂದು ಟೈಪ್ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಪ್ಲೇ ಸ್ಟೋರಿಗೆ ಹೋಗೋಣ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಪ್ಲೇ ಸ್ಟೋರಿಗೆ ಹೋಗಿ, ಸೊ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ಸರ್ಚ್ ಮಾಡಿ ಫ್ಲೈಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆ್ಯಪ್ನ ನೀವು ನನ್ನ ಫೋನಲ್ಲಿ ಆಲ್ರೆಡಿ ಇದೆ, ಓಪನ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಪ್ರಮೋಷನ್ಸ್ ಸಿಗುತ್ತೆ. ಸೊ ಪ್ರಾಡಕ್ಟದ್ದು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಬಗ್ಗೆ ಅವರು ಕೂಡ ಮಾಡಿರ್ತಾರೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ನಿಮಿಷ. ಸೊ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಸೊ ಈ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಮೇಲ್ಗಡೆ ನೋಡಿ ನಿಮಗೆ ಕಾಣ್ತಾ ಇದೆ ಸ್ಪಾನ್ಸರ್ಶಿಪ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಇವರು ಎಲ್ಲರೂ ಕೂಡ ಸ್ಪಾನ್ಸರ್ಶಿಪ್ ಇದೆ, ಓಕೆನಾ. ಪ್ರಮೋಷನ್ಸ್ ಮಾಡ್ತಾಯಿದ್ರೆ ಆ ಒಂದು ಬ್ರ್ಯಾಂಡ್ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಸೊ ಇಲ್ಲಿ ನೀವು ನಿಮಗೆ ಬೇಕಂದರೆ ಇಲ್ಲಿ ನೋಡಿ, ಚಾನಲ್ ಪೇಜಸ್ನ ಅಪ್ಲೋಡ್ ಮಾಡಿದ್ದಾರೆ. ನಿಮಗೆ ಬೇಕಂದರೆ ನೋಡಿ, ಇಲ್ಲಿ ಐ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಇವರು ಒಂದು ಚಾನಲ್ನ ಹಾಕಿದ್ದಾರೆ. ಸೊ ಇಲ್ಲಿ ಎಲ್ಲ ಕೂಡ ಹಾಕಿದ್ದಾರೆ ನೋಡಿ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಸೊ ಎಷ್ಟು ಪೋಸ್ಟ್ ಮಾಡ್ತಾರೆ, ಆಮೇಲೆ ಪ್ರಮೋಟ್ ಅವರು ಎಷ್ಟು ಅಮೌಂಟ್ ಮಾಡ್ತಾರೆ, ಅಂದರೆ ಎಷ್ಟು ಅಮೌಂಟ್ ಕೊಡಬೇಕು ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅವರು ತಮ್ಮ ಒಂದು ಪೇಜ್ನ ಇಲ್ಲಿ ಶೇರ್ ಮಾಡಿದ್ದಾರೆ, ಓಕೆನಾ. ಸೊ ಇಲ್ಲಿ ನೋಡಿ, ಕಂಟೆಂಟ್ ಟೈಪ್, ಆಮೇಲೆ ಏಜು, ಲ್ಯಾಂಗ್ವೇಜು, ಪ್ರತಿಯೊಂದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಥರ ಅಪ್ಲೋಡ್ ಮಾಡಬೇಕಾಗುತ್ತೆ ಡೀಟೇಲ್ಸು, ಓಕೆನಾ. ಸೊ ನೋಡಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಸೊ ಪ್ರತಿಯೊಂದು ಅವರ ಒಂದು ಪೇಜ್ದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಇಲ್ಲಿ ಅವರು ಡೀಟೇಲ್ಸ್ ಹಾಕಿರ್ತಾರೆ. ಇದನ್ನು ನೋಡಿಬಿಟ್ಟು ಯಾರಾದರೂ ಪ್ರಮೋಷನ್ಸ್ ಕೊಡಬೇಕಂದ್ರೆ, ಬ್ರ್ಯಾಂಡ್ ಪ್ರಮೋಷನ್ಸು ಅವ್ರಿಗೆ ಮೇಲ್ ಮಾಡ್ತಾರೆ. ನೀವು ಈ ಥರ ಹಾಕಬೇಕಾಗುತ್ತೆ. ಅದನ್ನು ಯಾವ ರೀತಿ ಹಾಕೋದು ಅಂತ ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಐ ಎಮ್ ಅ ಯೂಟ್ಯೂಬರ್ ಅಂತ ಇದೆ. ಸೊ ಅವ್ರದ್ದು ಒಂದು ಪೇಜ್ ಹಾಕಿದ್ದಾರೆ. ಇಲ್ಲಿ 7,230 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ. ಸೊ ಅವ್ರದ್ದು ಒಂದು ಪೇಜ್ ಇದು ಹಾಕಿದ್ದಾರೆ. ಇಲ್ಲಿ ಅಮೌಂಟ್ ಎಷ್ಟು, 200 ರೂಪಾಯಿ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ, ಓಕೆನಾ. ಸೊ ಇವರು ಎಷ್ಟು ದಿನ 5 ಡೇಸ್ ಆಯಿತು ಜಸ್ಟ್ ಅವರು ಪೋಸ್ಟ್ ಮಾಡಿ.
ಸೊ ಈ ಥರ ನೀವು ಕೂಡ ನಿಮ್ಮ ಒಂದು ಪೇಜ್ನ ಹಾಕಬೇಕಾಗತ್ತೆ. ಯಾವುದಾದ್ರೂ ಬ್ರ್ಯಾಂಡ್ ನಿಮಗೆ ಬರಬೇಕಂದ್ರೆ ಇಲ್ಲಿ ಬರುತ್ತೆ, ಓಕೆನಾ. ಸೊ ಈ ಥರ ನೀವು ಕೂಡ ಹಾಕಬೇಕು. ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಬ್ರ್ಯಾಂಡ್ಸ್ ಇದೆ. ಸೊ ಇಲ್ಲಿ ಯಾವುದಾದ್ರೂ ಬ್ರ್ಯಾಂಡ್ಗಳಿಗೆ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಲ್ಯಾಕ್ಮಿ ಇದೆ. ಸೊ ಇದನ್ನು ನೀವು ಮಾಡಿದರೆ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಡೀಟೇಲ್ಸ್ ಇದೆ ಇಲ್ಲಿ. ಈ ಒಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡ್ತೀರಾ ಅಂದರೆ ಅವರು ನಿಮಗೆ ಡಿಮ್ಯಾಂಡ್ ಮಾಡಿರ್ತಾರೆ ಇಂತಿಂತು ಇರಬೇಕು ಅಂತ ಹೇಳ್ಬಿಟ್ಟು ರೂಲ್ಸು. ಸೊ ಅವರು ನಿಮಗೆ ಎಷ್ಟು ಕೊಡ್ತಾರೆ, 4.5K ಅಷ್ಟು ಅಮೌಂಟು ಕೊಡ್ತಾರೆ ಅಂತ ಅವರು ರೂಲ್ಸ್ ಇದೆ. ಇಷ್ಟು ಅಮೌಂಟ್ಗೆ ಅವರು ಪ್ರಮೋಷನ್ಸ್ನ ಕೊಡ್ತಾರೆ ಅಂತ ಬಿಟ್ಟು ಇದೆ, ಓಕೆನಾ. ಇಲ್ಲಿ ಮೆಸೇಜ್ ಇದೆ, ಅಪ್ಲೈ ಇದೆ. ಸೊ ಅಪ್ಲೈ ಮಾಡಿದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಮೆಸೇಜ್ ಮಾಡ್ತಾರೆ, ಮೆಸೇಜ್ ಮಾಡ್ಬೋದು. ಕೆಳಗಡೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲ್ಯಾಕ್ಮಿ ಆಫಿಷಿಯಲ್ ಇನ್ಫ್ಲೂಯೆನ್ಸರ್ ಕೊಲಾಬ್ರೇಷನ್ ಅಂತ ಇದೆ. ಸೊ ಇಲ್ಲಿ ಸಿ ಮೋರ್ ಅಂತ ಇದೆ, ಇದನ್ನು ಇದು ಮಾಡಿ. ಇಲ್ಲಿ ಅವರು ನಿಮಗೆ ರೂಲ್ಸ್ ಕೊಟ್ಟಿರ್ತಾರೆ. ಏನಂದರೆ ಯಾವ ಒಂದು ಪ್ಲ್ಯಾಟ್ಫಾರ್ಮ್ ಎಲ್ಲ ಇರಬೇಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, ನಿಮ್ಮ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪೇಜಸ್ ಇರಬೇಕು. ಮಿನಿಮಮ್ ವ್ಯೂಸ್ ರಿಕ್ವೈರ್ಡ್ ಅಂದರೆ 100K ಪ್ಲಸ್ ಎವರೇಜ್ ಇರಬೇಕು, ಓಕೆನಾ. ಅವ್ರು ಹೇಳ್ತಾ ಇದ್ದಾರೆ 100K ಅಷ್ಟು ವ್ಯೂಸ್ ಇರಬೇಕು ಅಂತ ರಿಕ್ವೈರ್ಮೆಂಟ್ ಮಾಡ್ತಾ ಇದ್ದಾನೆ. ಸೊ ಕಂಟೆಂಟ್ ಟು ಡೆಲಿವರಿ ಏನಪ್ಪ ಅಂದರೆ ನಿಮಗೆ ಅವರು ಪ್ರಮೋಷನ್ ಕೊಟ್ಟಾಗ ಈ ಒಂದು ಪ್ರಾಡಕ್ಟದ್ದು 3 ರೀಲ್ಸು ಪ್ಲಸ್ 2 ಸ್ಟೋರಿ ಪರ್ ಡೇ ಅಂತ ಇದೆ. ಸೊ ಇಷ್ಟು ನೀವು ಹಾಕ್ಕೊಡ್ಬೇಕು, ಇವರ ಒಂದು ಬ್ರ್ಯಾಂಡ್ದು ಪ್ರಮೋಷನ್ಸ್ ಮಾಡಿಕೊಡ್ಬೇಕು. ಆಮೇಲೆ ಪೇಮೆಂಟು ವೀಕ್ಲಿ ಬೇಸಸ್, ಅಡ್ವಾನ್ಸು ಅವೈಲೇಬಲ್ ಫಾರ್ ಇನ್ಫ್ಲೂಯೆನ್ಸರ್ ಮ್ಯಾನೇಜರ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನು ನೀವು ನೋಡಿಬಿಟ್ಟು ಪ್ರಮೋಷನ್ಸ್ನ ಅವ್ರದ್ದು ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ನೀವು ಓದ್ಬಿಟ್ಟು ನೀವು ಪ್ರಮೋಷನ್ಸ್ನ ತೊಗೋಬೋದು, ಓಕೆನಾ. ಸೊ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ಅಥವಾ ಏನಾದ್ರು ಡಿಸ್ಕಸ್ ಮಾಡಬೇಕಂದ್ರೆ ಮೆಸೇಜ್ ಅಂತ ಇದು ಮಾಡಿ. ಕೆಳಗಡೆ ಕ್ಯಾಟಗರಿ ಕೊಟ್ಟಿರ್ತಾರೆ, ಕಂಪ್ನೀಸು, ಪ್ರಮೋಷನ್ಸು, ಅಡ್ವರ್ಟೈಸ್ಮೆಂಟು, ಶಾರ್ಟ್ ವೀಡಿಯೋಸು, ಸ್ಕಿನ್ ಕೇರ್ ಅಂತ ಹೇಳ್ಬಿಟ್ಟು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾಲೋವರ್ಸು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, 100K to 10K ಅಷ್ಟು ಇದೆ, ಓಕೆನಾ. ಸೊ ಹಾಗಾಗಿ ನೀವು ಈ ಥರ ನೀವು ಪ್ರಮೋಷನ್ಸ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ನೋಡಿ, 970+ ಅಪ್ಲೈಡ್ ಅಂತ ಇದೆ. ಸೊ ಇದೇ ಥರ ನಿಮಗೆ ಸಾಕಷ್ಟು ಆ್ಯಪ್ಗಳು ಸಿಗುತ್ತೆ. ನೀವು ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಇದನ್ನು ಮಾಡ್ಕೋಬೋದು. ಗೊತ್ತಾಯ್ತಲ್ವ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬಿಟ್ಟು. ಈ ರೀತಿ ನೀವು ಯಾವ ಬ್ರ್ಯಾಂಡ್ ಬೇಕಾಗುತ್ತೆ ನಿಮಗೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅವ್ರದ್ದು ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ನೋಡಿ ನಿಮಗೆ ಎಲ್ಲ ಅಡ್ಜಸ್ಟ್ ಆದರೆ ನೀವು ಮೆಸೇಜ್ ಮಾಡ್ಬೋದು. ಸೊ ಓಕೆನಾ, ಈ ಥರ ಇರುತ್ತೆ. ಇಲ್ಲಿ ಕೆಲವೊಂದು ನೋಡಿ ಎಷ್ಟು ಇರುತ್ತೆ ಇನ್ನು. ಸೊ ನೀವು ಇದನ್ನು ಸರ್ಚ್ ಮಾಡ್ಕೋಬೋದು. ಇನ್ನು ನೀವು ನಿಮ್ಮ ಒಂದು ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದರೆ ಮಾಡಿ, ಇಲ್ಲಿ ನಿಮಗೆ ಇದೆ ನೋಡಿ ಪೋಸ್ಟ್ ಅಕೌಂಟ್ನ, ಇಲ್ಲಿ ಕ್ರಿಯೇಟ್ ಕಂಟೆಂಟ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸ್ಪಾನ್ಸರ್ಶಿಪ್ ಅಂತ ಇದೆ. ಸೊ ಸ್ಪಾನ್ಸರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿದೆ. ಸೊ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸ್ಪಾನ್ಸರ್ಶಿಪ್ಸ್ ಬರುತ್ತೆ. ಸೊ ಸ್ಪಾನ್ಸರ್ಶಿಪ್ನ ಇದು ಮಾಡಿದರೆ ಇಲ್ಲಿ ನೋಡಿ ಇಷ್ಟು ನಿಮಗೆ ಸ್ಪಾನ್ಸರ್ಶಿಪ್ಪು ಇಲ್ಲಿ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ಹಾಕಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ ಪಿಜ್ಜಾ ಹಟ್ ಇದೆ. ಸೊ ಇಲ್ಲಿ ಅವರು ಕೂಡ ಪ್ರಮೋಷನ್ಸ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಅದೆಲ್ಲ ಫಾರ್ಮ್ ಬರುತ್ತೆ, ಫಿಲಪ್ ಮಾಡಿ ನೀವು ಕೊಡಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ಅವರು ಡಿಮ್ಯಾಂಡ್ ಮಾಡ್ತಾರೆ ಏನು, ಪ್ಲ್ಯಾಟ್ಫಾರ್ಮ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್. ಸೊ ಇಷ್ಟರಲ್ಲಿ ಇರಬೇಕು. ಆಮೇಲೆ 10K ಫಾಲೋವರ್ಸ್, ಮಿನಿಮಮ್ 10K ಫಾಲೋವರ್ಸ್ ಇರಬೇಕು. ಸೊ ಎಷ್ಟು ರೀಲ್ ಹಾಕಬೇಕು, ಎಷ್ಟು ಸ್ಟೋರಿ ಹಾಕಬೇಕು, ಆಮೇಲೆ ಪೇಮೆಂಟ್ ಹೇಗಿರುತ್ತೆ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಸೊ ನೋಡಿ, ಜೆಂಡರ್ ಅದರ್ ಯಾರು ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಫಾಲೋವರ್ಸು 10K ಪ್ಲಸ್ 100K ಮಟ್ಟ ಇರಬೇಕು, ಓಕೆನಾ. ಸೊ ಅಷ್ಟರಲ್ಲಿ ನಿಮಗೆ ಇಲ್ಲಿ ನಿಮಗೆ ಎಷ್ಟು ಕೊಡ್ತಾರೆ ಅಂದರೆ 5K ಎಷ್ಟು ಕೊಡ್ತಾರೆ ಅಂದರೆ 5,000 ಒಂದು ಪ್ರಮೋಷನ್ಸ್ಗೆ ಕೊಡ್ತಾರೆ, ಓಕೆನಾ. ಸೊ ಇಷ್ಟು ನೀವು ಪಡ್ಕೋಬೋದು. ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ 130 ಅಷ್ಟು ಅಪ್ಲೈ ಮಾಡಿದ್ದಾರೆ, 130+ ಅಪ್ಲೈ ಮಾಡಿದ್ದಾರೆ. ಸೊ ನೀವು ಕೂಡ ಈ ಥರ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಇದು ಆಯಿತು. ಅದಾದಮೇಲೆ ಸ್ಕಿನ್ ಕೇರ್ ಆಯಿತು. ಇಲ್ಲಿ ನೋಡಿ ಎವರ್ ಯೂತ್ ಇದೆ. ಸೊ ಇದನ್ನು ಕೂಡ ಇದು ಎಷ್ಟು ಅಂದರೆ 3K ಅಷ್ಟು ನಿಮಗೆ ಅಮೌಂಟ್ ಕೊಡ್ತಾರೆ, ಅಂದರೆ 3,000 ಅಮೌಂಟ್ ಇದೆ. ಸೊ ಬ್ರ್ಯಾಂಡ್ ಅಂದರೆ ಎವರ್ ಯೂತ್ ಬ್ರ್ಯಾಂಡ್. ಇಲ್ಲಿ ಕೂಡ ಅವ್ರದ್ದು ಕೆಲವೊಂದು ರೂಲ್ಸ್ ಇರುತ್ತೆ. ಸೊ ಅದನ್ನು ನೀವು ಓದ್ಕೋಬೇಕಾಗುತ್ತೆ. ಸೊ ಆ ಒಂದು ಇದನ್ನು ಓದ್ಕೊಂಡ್ಬಿಟ್ಟು ನೀವು ಅಪ್ಲೈನ ಮಾಡ್ಕೋಬೋದು, ಓಕೆನಾ.
ಸೊ ಈ ಥರ ನೀವು ನಿಮ್ಮೊಂದು ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ, ಇಲ್ಲಿ ನೋಡಿ ನಿಮ್ಮ ಒಂದು ಎಡಿಟ್ ಪ್ರೊಫೈಲ್ ಇದೆ ಅಲ್ವಾ, ಸೊ ಇದನ್ನು ಪ್ರೊಫೈಲ್ನ ನೀವು ಎಡಿಟ್ ಮಾಡ್ಕೊಂಡು ನೀವು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಹಾಕಬೇಕಾಗುತ್ತೆ. ಓಕೆನಾ. ಸೊ ನಾನು ಆವಾಗಲೇ ತೋರಿಸಿದೆ ಅಲ್ವಾ ಯಾವ ರೀತಿ ಅಂತ ಹೇಳ್ಬಿಟ್ಟು, ಇಲ್ಲಿ ಹಾಕಿದ್ದಾರೆ ನೋಡಿ ಅವರು, ನೋಡಿ ಇಲ್ಲಿ ಹಾಕಿದ್ದಾರೆ ಅಲ್ವಾ, ಈ ಥರ ನೀವು ಕೂಡ ಹಾಕಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಬ್ರ್ಯಾಂಡ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟು ಅವ್ರದ್ದು ವ್ಯೂಸ್ ಬಂದಿದೆ ಅವರು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅದು ಕೂಡ ಅವರು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದಾರೆ. ಈ ಥರ ನೀವು ಕೂಡ ಹಾಕಬೇಕಾಗುತ್ತೆ. ಓಕೆನಾ. ಸೊ ಎಷ್ಟು ಜಾಸ್ತಿ ನಿಮಗೆ ಫಾಲೋವರ್ಸ್ ಇರ್ತಾರೆ ಅಷ್ಟು ನಿಮಗೆ ಪ್ರಮೋಷನ್ಸ್ ಜಾಸ್ತಿ ಬರುತ್ತೆ. ಗೊತ್ತಾಯ್ತಲ್ವ ಗೈಸ್, ಇಷ್ಟ ಆಯಿತು ಅನ್ಕೋತೀನಿ. ಸೊ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಇಲ್ಲಿ ನೋಡಿ ಇವ್ರದ್ದು ಮಿಲಿಯನ್ ಗಂಟಲೆ ವ್ಯೂಸ್ ಬಂದಿದೆ. ಸೊ ಈ ಥರ ನೀವು ಹಾಕಬೇಕಾಗುತ್ತೆ. ಓಕೆನಾ. ಸೊ ಹೆಲ್ಪ್ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾರೆ, ಯಾಕಂದರೆ ಆ ಒಂದು ವೀಡಿಯೋದಲ್ಲಿ ನಾನು ಸ್ಪಾನ್ಸರ್ಶಿಪ್ಪು ಯಾವ್ಯಾವ ಥರ ಸ್ಪಾನ್ಸರ್ಶಿಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ತೊಗೊಳ್ಳೋದು, ಹೇಗೆ ಅಮೌಂಟ್ ಮಾತಾಡೋದು, ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.